ನಗರದ ಪ್ರಸಿದ್ಧ ರಸ್ತೆ. ಅಲ್ಲಿ ಎದುರು ಬದುರು 2 ರೆಸ್ಟೋರೆಂಟ್ ಇತ್ತು. ಸಮುದ್ರದ ಮೀನಿನ ರೆಸ್ಟೋರೆಂಟ್ ಮತ್ತು ರಾಜು ತಂದೂರಿ ಹೌಸ್ ಚಿಕನ್ ರೆಸ್ಟೋರೆಂಟ್. ಎರಡೂ ಕಡೆ ಗ್ರಾಹಕರ ಒಳ್ಳೆಯ ಗುಂಪಿರ್ತಿತ್ತು. ಆದ್ರೆ ಈ ನಡುವೆ ರಾಜುವಿನ ರೆಸ್ಟೋರೆಂಟ್ನಲ್ಲಿ ಹೆಚ್ಚು ಗುಂಪು ಸೇರಕ್ ಶುರು ಆಯ್ತು. ಇದನ್ನ ನೋಡಿ ಗೋಪಾಲನಿಗೆ ಹೊಟ್ಟೆ ಉರಿ ಆಯ್ತು. ಗೋಪಾಲ ಮನೆಗೆ ಬರ್ತಿದ್ದ ಹಾಗೆ, ಏನಾಯ್ತು, ಇಷ್ಟೊಂದು ಕೋಪದಲ್ಲಿ ಯಾಕಿದ್ಯಾ? ಮತ್ತಿನ್ನೇನಾಗುತ್ತೆ, ಆ ರಾಜು ಅವನ್ ಚಿಕನ್ ತಂದೂರಿ ರುಚಿ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದೆ. ಇಡೀ ಬಜಾರ್ನಲ್ಲಿ ಕೇವಲ ಅವಂದೇ ಮಾತು. ನನ್ನ ಗ್ರಾಹಕರು ಕೂಡ ಅವನ ಅಂಗಡಿಗೆ ಹೋಗ್ತಾ ಇದ್ದಾರೆ. ಇದ್ರಲ್ಲಿ ಹೊಟ್ಟೆ ಉರ್ಕೊಳ್ಳೋ ಅಂತದೇನಿದೆ? ನೀನು ನಿನ್ನ ಮೀನಿನ ಸ್ವಾದ ಹೆಚ್ಚು ಮಾಡು, ಜನ ಅವರೇ ತಾವಾಗ ಬರ್ತಾರೆ. ರಾಜು ತನ್ನ ಕಿಚನ್ ನಲ್ಲಿ ತಂದೂರಿ ಮಸಾಲಾನ ಟೇಸ್ಟ್ ಮಾಡ್ತಿದ್ದ. ಆಗ ಒಬ್ಬ ಗ್ರಾಹಕ ಇದ್ದಕ್ಕಿದ್ದಾಗೆ ಒಳಗಡೆ ಬರ್ತಾನೆ. ಅಯ್ಯೋ ರಾಜು ಅಣ್ಣ, ನಿಮ್ಗೆ ಗೊತ್ತಾ ಆಚೆ ಏನ್ ಹಾಕಿದ್ದಾರೆ ಅಂತ? ಏನಾಯ್ತು? ರಾಜು ಮೀರಾ ಹೊರಗಡೆ ಬರ್ತಾರೆ ಮತ್ತೆ ಎದುರುಗಿದ್ದ ಗೋಪಾಲನ ರೆಸ್ಟೋರೆಂಟ್ನ ನೋಡ್ತಾರೆ. ಅಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಚಿಕನ್ ತಿನ್ನೋದು ಹಾನಿಕಾರಕ, ಮೀನನ್ನು ತಿನ್ನಿ ಆರೋಗ್ಯವಾಗಿರಿ. ಈ ಗೋಪಾಲ್ಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಮೊದಲು ಯೋಚನೆ ಮಾಡು, ಅವನ್ ಯಾಕೆ ಹೀಗ್ ಮಾಡ್ದ ಅಂತ. ಯಾಕೆ ಹಾಗೆ ಮಾಡದ್ನ ಕ್ಲಿಯರ್ ಆಗಿ ಗೊತ್ತಿದೆ. ನನ್ನ ವ್ಯಾಪಾರ ಅವನಿಗಿಂತ ಚೆನ್ನಾಗ್ ಆಗ್ತಾ ಇದೆ, ಅದಕ್ಕೆ ಅವನ್ಗೆ ಹೊಟ್ಟೆ ಉರಿ ಅಷ್ಟೇ. ಈಗ ಅವನ್ಗೆ ಪಾಠ ಕಲಿಸ್ಲೇಬೇಕು. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣ್ತಿಲ್ಲ. ನೀನು ನಿನ್ನ ಸ್ವಾದ ಮತ್ತು ಸೇವೆ ಬಗ್ಗೆ ಗಮನ ಕೊಡು. ಇಲ್ಲ ಮೀರಾ, ಅವನು ಈ ಆಟ ಆಡಿದ್ರೆ ನಾನು ಈಗ ತೋರಿಸ್ತೀನಿ ರಾಜು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ. ಗೋಪಾಲ ತನ್ನ ಕಸ್ಟಮರ್ ಜೊತೆ ಬ್ಯುಸಿಯಾಗಿರ್ತಾನೆ. ಅಷ್ಟೊತ್ತಿಗೆ ರಸ್ತೆಯ ಮತ್ತೊಂದು ಬದಿ ಗಲಾಟೆ ಶುರುವಾಗತ್ತೆ. ಗೋಪಾಲ ಹೊರಗಡೆ ಬರ್ತಾನೆ ಮತ್ತೆ ನೋಡ್ತಾನೆ, ರಾಜು ತನ್ನ ರೆಸ್ಟೋರೆಂಟ್ನ ಮುಂದೆ ಮತ್ತೊಂದು ದೊಡ್ಡ ಬೋರ್ಡ್ ಹಾಕ್ಸಿರ್ತಾನೆ. ಮೀನಿನಲ್ಲಿ ಬರೀ ಮುಳ್ಳೆ ಇರತ್ತೆ, ನಿಜವಾದ ರುಚಿ ಚಿಕನ್ ತಂದೂರಿನಲ್ಲಿರತ್ತೆ. ಒಳ್ಳೆದೇ ಮಾಡ್ದೆ ರಾಜು, ಇದು ಕೇವಲ ಶುರು ಅಷ್ಟೇ. ಇನ್ನೊಂದು ಕಡೆ ರಾಜು ಕೂಡ ಗೋಪಾಲನ ದುರ್ಗುಟ್ಕೊಂಡು ನೋಡ್ತಾನೆ. ಇಬ್ಬರ ನಡುವೆ ಈಗ ವೈರತ್ವ ಬೆಳೆದಿರತ್ತೆ. ಗೋಪಾಲು ತನ್ನ ರೆಸ್ಟೋರೆಂಟ್ನಲ್ಲಿ ಕೂತಿರ್ತಾನೆ. ಅಷ್ಟರಲ್ಲೇ ಅವನ ನಿಷ್ಠಾವಂತ ಕೆಲಸಗಾರ ಒಳಗಡೆ ಬರ್ತಾನೆ. ಮಾಲೀಕ್ರೆ, ನೀವೇನ್ ತಿಳ್ಕೋಬೇಕು ಅಂತಿದ್ರು ನಾನು ಅದನ್ನ ಕಂಡಿಡ್ದ್ಬಿಟ್ಟೆ. ಏನ್ ಕಂಡಿಡ್ದ್ಬಿಟ್ಟೆ? ರಾಜು ಅವನ್ ಚಿಕನ್ ತಂದೂರಿಗೆ ಯಾವ ಮಸಾಲೆ ಹಾಕ್ತಾನೋ ಅದು ವಿಶೇಷವಾಗಿರೋ ಮಸಾಲೆ. ಒಂದ್ ವೇಳೆ ನಮ್ಗೆ ಆ ಸೀಕ್ರೆಟ್ ರೆಸಿಪಿ ಸಿಕ್ಬಿಟ್ರೆ ನಾವು ಕೂಡ ತಂದೂರಿ ಫಿಶ್ ಮಾಡ್ಬಿಟ್ಟು ಅವನಿಗೆ ಕಾಂಪಿಟೇಷನ್ ಕೊಡ್ಬೋದು. ಅದ್ಭುತ. ಆದ್ರೆ ಆ ಮಸಾಲೆನ ಹೇಗ್ ತರೋದು? ನಾನ್ ಅನ್ಕೊಂಡೆ ನಾನು ರಾಜು ಅಂಗಡಿಗೆ ಒಬ್ಬ ಗ್ರಾಹಕನಾಗಿ ಹೋಗ್ತೀನಿ, ಮತ್ತೆ ಹೇಗಾದ್ರೂ ಮಾಡಿ ಅಡ್ಗೆ ಮನೆಗೆ ಹೋಗ್ತೀನಿ. ಒಂದ್ಸಲ ಏನಾದ್ರೂ ಅಡ್ಗೆ ಮನೆಗೆ ಹೋಗ್ಬಿಟ್ರೆ ಮಸಾಲೆ ರಹಸ್ಯ ಕೂಡ ಗೊತ್ತಾಗ್ಬಿಡುತ್ತೆ. ಶಬ್ಬಾಷ್ ರಮೇಶ್, ನೀನೇನಾದ್ರೂ ಈ ಕೆಲಸ ಮಾಡಿದ್ರೆ ನಾನ್ ನಿನಗೆ ಬಹುಮಾನ ಕೊಡ್ತೀನಿ. ಅವನಿಗೆ ಪೂರ್ತಿಯಾಗಿ ನಂಬಿಕೆ ಇತ್ತು, ಈಗ ಅವನು ರಾಜು ನನ್ನ ಸೋಲಿಸ್ತೀನಿ ಅಂತ. ರಾಜು ತನ್ನ ಕಿಚನ್ ನಲ್ಲಿ ಮೀಟ್ ಕತ್ತರಿಸ್ತಿರ್ತಾನೆ. ಅಷ್ಟರಲ್ಲಿ ಒಬ್ಬ ಕೆಲಸದವನು ಒಳಗಡೆ ಓಡಿ ಬರ್ತಾನೆ. ಮಾಲೀಕ್ರೆ, ಆಚೆ ವಿಚಿತ್ರವಾದ ಘಟನೆ ನಡೆದಿದೆ. ಈಗೇನಾಯ್ತು? ನೋಡಿ ಪೇಪರ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ. ಸಮುದ್ರ ಮಾಲೀಕ ಗೋಪಾಲ್ ಅವ್ರ ಡಾಬಾ ಚಿಕನ್ ಆರೋಗ್ಯಕ್ಕೆ ಒಳ್ಳೆದಲ್ಲ ಅಂತ. ಮೀರಾ ಇದನ್ನೆಲ್ಲ ನೋಡಿ ಟೆನ್ಷನ್ ಆಗತ್ತೆ. ರಾಜು, ನಾನು ಹೇಳ್ತಿದ್ನಲ್ವಾ, ನಿಮ್ಮಿಬ್ಬರ ಜಗಳ ಬೇರೆ ದಾರಿಗೆ ಹೋಗ್ತಿದೆ. ಈಗ ಒಳ್ಳೇದು ಕೆಟ್ಟದ್ದು ಉಳಿದಿಲ್ಲ ಮೀರಾ, ನಾವು ಈ ಯುದ್ಧದಲ್ಲಿ ಗೆಲ್ಲೇಬೇಕಾಗತ್ತೆ. ಆದ್ರೆ ನಾವು ಕೂಡ ಗೋಪಾಲ್ ಮಾಡಿದ ತಪ್ಪನ್ನೇ ಮಾಡ್ತಾ ಹೋದ್ರೆ ಏನಾಗತ್ತೆ? ಅವ್ರಿಗೂ ನನ್ಗೂ ವ್ಯತ್ಯಾಸ ಏನು? ಮೀರಾ, ನಿನಗೆ ನಾನು ಈ ರೀತಿ ಮಾಡ್ತಿರೋದು ಇಷ್ಟ ಇಲ್ಲ ಅಂದ್ರೆ ನೀನ್ ಮಧ್ಯೆ ಬರಕ್ ಹೋಗ್ಬೇಡ. ಮೀರಾ ಸುಮ್ನಾಗ್ತಾಳೆ. ಆದ್ರೆ ಅವಳಿಗೆ ಏನೋ ವಿಚಿತ್ರ ಅನ್ಸತ್ತೆ. ಅವಳಿಗನ್ಸತ್ತೆ ಈ ಜಗಳದಲ್ಲಿ ಬೇರೆ ಇನ್ನೇನೋ ಆಗ್ತಿದೆ ಅಂತ. ಆದ್ರೆ ಅದು ಇನ್ನು ಯಾರಿಗೂ ಗೊತ್ತಿಲ್ಲ ಅಂತ. ರಾತ್ರಿ ಆಗಿತ್ತು. ಗೋಪಾಲ್ ತನ್ನ ಹೋಟೆಲ್ನಲ್ಲಿ ಕಸ್ಟಮರ್ನ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ದೂರ್ ಮಾಡ್ತಿದ್ದ. ಅಷ್ಟೊತ್ತಿಗೆ ಒಬ್ಬ ಸಂಶಯಾಸ್ಪದ ವ್ಯಕ್ತಿ ಒಳಗಡೆ ಬಂದ. ಅವನು ತುಂಬಾ ಚಾಲಾಕಿ ವ್ಯಕ್ತಿ ಆಗಿದ್ದ. ಅವನು 2 ರೆಸ್ಟೋರೆಂಟ್ಗಳ ಜಗಳದ ಲಾಭ ಪಡೆಯೋಕ್ ಬಂದಿದ್ದ. ಗೋಪಾಲ್ ಅವರೇ, ನನಗೆ ಅನ್ನಿಸ್ತಾ ಇದೆ ನಿಮ್ಮ ರೆಸ್ಟೋರೆಂಟ್ ನ ವಾತಾವರಣ ಮುಂಚಿನ ಹಾಗಿಲ್ಲ ಅಂತ. ಅದನ್ನ ಕಟ್ಕೊಂಡು ನಿನ್ಗೇನು? ಅದನ್ನ ಕಟ್ಕೊಂಡು ನನಗೆ ತುಂಬಾ ಇದೆ ಸಾಹೇಬ್ರೆ. ಯಾಕಂದ್ರೆ ನಾನ್ ನಿಮ್ಗೆ ಸಹಾಯ ಮಾಡಬಹುದು, ಮತ್ತದ್ರ ಜೊತೆಗೆ ರಾಜುನ್ ಕೂಡ ಬೀದಿಗೆ ತರಬಹುದು. ಅದೇಗೆ?
ಒಂದ್ ವೇಳೆ ನೀವು ಅಂದ್ರೆ ರಾಜು ಅಡ್ಗೆಯಲ್ಲಿ ಎಂತ ಮಸಾಲೆ ಹಾಕ್ಬೋದು ಅಂದ್ರೆ ಅದರಿಂದ ಜನ ಹುಷಾರ್ ತಪ್ಪಬಹುದು. ಮತ್ ಅವಾಗ ಜನರಿಗೆ ಅನ್ಸುತ್ತೆ ಅವನ ಅಡಿಗೆ ಚೆನ್ನಾಗಿಲ್ಲ ಅಂತ. ಅವಾಗ ಅವರು ನಿಮ್ ಹೋಟೆಲ್ಗೆ ಬರ್ತಾರೆ. ಗೋಪಾಲ ಇದನ್ನ ಕೇಳಿ ಯೋಚಿಸೋದಿಕ್ಕೆ ಶುರು ಮಾಡ್ದ. ಮತ್ತೊಂದ್ ಕಡೆ ಮೀರಾಳಿಗೆ ಈ ಮನುಷ್ಯನ ಮೇಲೆ ಸಂಶಯ ಬಂದಿರತ್ತೆ. ಅವಳು ಇವನನ್ನ ದೂರದಿಂದಲೇ ನೋಡ್ತಿರ್ತಾಳೆ. ಇವಳು ಏನ್ ಮಾಡ್ತಾನೆ ಅನ್ನೋದನ್ನ ನೋಡ್ಬೇಕು ಅಂತ ಅವಳು ನಿರ್ಧರಿಸ್ತಾಳೆ. ಬೆಳಿಗ್ಗೆ ಆಗ್ತಿದ್ದಾಗೆ ರಾಜು ತನ್ನ ರೆಸ್ಟೋರೆಂಟ್ನಲ್ಲಿ ದೊಡ್ಡ ಪೋಸ್ಟರ್ ಹಾಕಿಸ್ತಾನೆ. ಸಮುದ್ರದ ಮೀನಿನ ಜೊತೆ ಕಲಬೆರಕೆ ಮೀನನ್ನ ಕೂಡ ಸೇಲ್ ಮಾಡ್ತಿದ್ದಾರೆ ಅಂತ. ಇದನ್ನ ನೋಡಿ ಗೋಪಾಲನ ಕೋಪ ನೆತ್ತಿಗೆ ಇರತ್ತೆ. ಇದು ತುಂಬಾ ಅತಿ ಆಗೋಯ್ತು. ಇವತ್ತವನ್ನ ನಾನು ಮುಗಿಸ್ತೀನಿ. ಇದನ್ನೆಲ್ಲ ನಿಲ್ಸಿ ಗೋಪಾಲ್. ಈ ಜಗಳ ನಿಮ್ಮಿಬ್ಬರನ್ನು ನಾಶ ಮಾಡತ್ತೆ. ರಾಜು, ನೀನ್ ಇದನ್ನೆಲ್ಲ ನಿಲ್ಸು. ಇಲ್ಲದೆ ಹೋದಲ್ಲಿ ಏನೋ ಅಪಾಯ ಕಾದಿದೆ. ಗೋಪಾಲ್ ಸರಿಯಾಗೋ ತನಕ ನಾನು ಕೂಡ ಸರಿಯಾಗೋದಿಲ್ಲ. ಮೀರಾ ಮತ್ತೆ ಸುಮನ ಬಹಳ ಚಿಂತೆ ಮಾಡ್ತಾರೆ. ಅವರು ನೋಡ್ತಾರೆ ಅವರ ಗಂಡಂದಿರ ಈ ಜಗಳ ಅವರನ್ನ ನಾಶ ಮಾಡುತ್ತೆ ಅಂತ. ಇವರಿಬ್ಬರ ರೆಸ್ಟೋರೆಂಟ್ನ ಮುಂದೆ ಸುಳ್ಳಿನ ಸುದ್ದಿ ಹರಡಿದ್ರಿಂದ ಗ್ರಾಹಕರ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಮೀರಾ ಮತ್ತು ಸುಮನ ಇಬ್ರು ಪಾರ್ಕ್ನಲ್ಲಿ ಕುಳಿತಿರ್ತಾರೆ. ಅವರ ಮುಖದಲ್ಲಿ ಚಿಂತೆ ಎದ್ದು ಕಾಣ್ತಿರತ್ತೆ. ಗೊತ್ತಿಲ್ಲ ಈ ಜಗಳ ಯಾವಾಗ ಮುಗಿಯತ್ತೆ ಅಂತ. ಗೋಪಾಲ ಅಂತೂ ದಿನ ರಾತ್ರಿ ಇದನ್ನೇ ಯೋಚನೆ ಮಾಡ್ತಿರ್ತಾನೆ, ರಾಜುನ ಹೇಗ್ ಸೋಲ್ಸೋದು ಅಂತ. ರಾಜು ಕೂಡ ಇದನ್ನೇ ಮಾಡ್ತಿದ್ದಾನೆ. ನನಗನ್ನಿಸ್ತಿದೆ ಅವರಿಬ್ಬರನ್ನು ಯಾರೋ ಎತ್ಕಟ್ತಿದ್ದಾರೆ ಅಂತ. ಏನ್ ಹೇಳ್ತಿದ್ಯಾ? ಆ ರವಿ ಮೇಲೆ ನಂಗೆ ಸಂಶಯ ಇದೆ. ಅವನ್ ಬಂದಾಗ್ಲಿಂದ ಇಬ್ಬರ ಜಗಳ ಜಾಸ್ತಿನೇ ಆಗ್ತಾ ಇದೆ. ಆದ್ರೆ ಅವನು ಹಾಗೆ ಯಾಕೆ ಮಾಡ್ತಾನೆ ನನಗ್ ಗೊತ್ತಿಲ್ಲ. ಆದ್ರೆ ಇದನ್ನಂತೂ ನಾವು ಕಂಡುಹಿಡಿಯಲೇಬೇಕು. ಮೀರಾ ಮತ್ತು ಸುಮನ ಇಬ್ಬರು ರವಿನ ಹಿಂಬಾಲಿಸ್ತಾರೆ. ಅವ್ರು ನೋಡ್ತಾರೆ ಅವನು ರಮೇಶನ ಜೊತೆ ಕದ್ದು ಮುಚ್ಚಿ ಭೇಟಿ ಮಾಡ್ತಾನೆ. ಕೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ನೋಡು ರಮೇಶ್, ನಮ್ಮಿಬ್ಬರ ಕೆಲ್ಸ ಇದೇ ಆಗಿತ್ತು. ಇಬ್ಬರ ಮಧ್ಯೆ ಎಷ್ಟು ಜಗಳ ಆಗ್ಬೇಕು ಅಂದ್ರೆ ಇಬ್ಬರು ರೆಸ್ಟೋರೆಂಟ್ ಕೂಡ ಮುಚ್ಚುವಂತ ಪರಿಸ್ಥಿತಿ ಬರ್ಬೇಕಾಗಿತ್ತು. ಮತ್ ನಾನು ಅವರಿಬ್ಬರ ಗೆಳೆತನಕ್ಕೆ ಬೆಂಕಿ ಇಡುವಂತ ಕೆಲ್ಸ ಮಾಡ್ಬಿಟ್ಟೆ. ಸರಿಯಾಗೇ ಮಾಡಿದ್ವಿ. 2 ರೆಸ್ಟೋರೆಂಟ್ ಬಂದಾದ್ಮೇಲೆ ನಮ್ಮಿಬ್ಬರು ಮಾಲೀಕರನ್ನ ಈ ಜಾಗದಿಂದ ಓಡಿಸಿ ನಮ್ಮ ಹೊಸ ಹೋಟೆಲ್ ಓಪನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಮೀರಾ ಮತ್ತು ಸುಮನ ಇದನ್ನ ಕೇಳಿ ಶಾಕ್ ಆಗ್ತಾರೆ. ಅವ್ರಿಗೆ ಅರ್ಥ ಆಗತ್ತೆ ರವಿ ಮತ್ತು ರಮೇಶ ಒಬ್ಬ ಬಿಸ್ನೆಸ್ ಟೈಕೂನ್ಗಾಗಿ ಕೆಲಸ ಮಾಡ್ತಿರ್ತಾನೆ ಅಂತ. ಅವನು ಈ ಜಾಗದಲ್ಲಿ ಒಂದು ದೊಡ್ಡ ಹೋಟೆಲ್ನ ಓಪನ್ ಮಾಡಕ್ಕೆ ಕಾಯ್ತಿರ್ತಾನೆ. ಅಂದ್ರೆ ಈ ಜಗಳ 3ನೇವರ ಲಾಭಕ್ಕಾಗಿತ್ತ. ಮತ್ತೆ ನಾವೆಲ್ಲ ಅವನ್ ದಾಳಕ್ ಬಿದ್ಬಿಟ್ವಿ. ನಾವಿದನ್ನ ತಡಿಲೇಬೇಕು. ಮಾರನೇ ದಿನ ಮೀರಾ ಮತ್ತೆ ಸುಮನ ತಮ್ಮ ಗಂಡಂದ್ರಿಗೆ ಬುದ್ಧಿ ಹೇಳೋದಿಕ್ಕೆ ಶುರು ಮಾಡ್ತಾರೆ. ಮೊದ್ಲು ರಾಜು ಮತ್ತು ಗೋಪಾಲ ಜಗಳ ಆಡೋದಿಕ್ ಶುರು ಮಾಡ್ತಾರೆ. ಇಬ್ಬರ ಮಧ್ಯೆ ಮೀರಾ ಮಾತಾಡೋದಿಕ್ಕೆ ಶುರು ಮಾಡ್ತಾಳೆ. ಸಾಕು, ಇಬ್ಬರದು ಅತಿ ಆಯ್ತು. ನೀವೀಗ ನಮ್ಮ ಮಾತನ್ ಕೇಳಿಲ್ಲ ಅಂದ್ರೆ ನೀವಿಬ್ರು ನಾಶ ಆಗ್ಬಿಡ್ತೀರಾ. ಏನರ್ಥ? ಅಂದ್ರೆ ರವಿ ಮತ್ತು ರಮೇಶ ನಿಮ್ಮಿಬ್ಬರನ್ನು ಸೇರಿ ಗೂಬೆ ಮಾಡಿದಾನೆ. ಮೀರಾ ಮತ್ತು ಸುಮನ ರವಿ ಮತ್ತು ರಮೇಶರ ಕುತಂತ್ರವನ್ನ ಹೇಳ್ತಾರೆ. ಈ ಮಾತನ್ನ ಕೇಳಿ ಇಬ್ರಿಗೂ ಶಾಕ್ ಆಗತ್ತೆ. ಇದರ ಅರ್ಥ ಏನು ಅಂದ್ರೆ ನಮ್ಮಿಬ್ರ ಜಗಳದಿಂದ ಇನ್ನೊಬ್ಬರಿಗೆ ಲಾಭ ಆಗ್ತಾ ಇದೆ. ಮತ್ ನಾವು ನಮ್ಮ ದ್ವೇಷದಿಂದ ಎಷ್ಟು ಕುರುಡ್ರಾದ್ವಿ ಅಂದ್ರೆ ಇದು ನಮಗ್ ಕಾಣಿಸ್ಲೇ ಇಲ್ಲ. ರಾಜು ಮತ್ತೆ ಗೋಪಾಲ ಮೀರಾ ಮತ್ತೆ ಸುಮನ್ ಜೊತೆ ಸೇರಿ ಒಂದ್ ಪ್ಲಾನ್ ಮಾಡ್ತಾರೆ. ಈ ರವಿ ಮತ್ತು ರಮೇಶನನ್ನ ಕರೆಸ್ತಾರೆ. ಮತ್ತೆ ಅವ್ರಿಗನ್ಸತ್ತೆ ಅವರ ಯೋಚನೆ ಫಲಕಾರಿಯಾಗ್ತಿದೆ ಅಂತ. ಆದ್ರೆ ಅಷ್ಟೊತ್ತಿಗೆ ಪೊಲೀಸ್ ಬರ್ತಾರೆ. ನೀವ್ ಮಾಡಿರುವಂತ ತಪ್ಪಿಗೆ ನಮ್ಮ ಹತ್ರ ಸಾಕ್ಷಿ ಇದೆ. ಈಗ ಇಬ್ರು ಸೀದಾ ಜೈಲಿಗೆ ಹೋಗ್ತೀರಾ. ಪೊಲೀಸರು ಅವರಿಬ್ಬರನ್ನು ಹಿಡ್ಕೊಂಡು ಜೈಲ್ಗೆ ಹಾಕ್ತಾರೆ. ರವಿ ಮತ್ತು ರಮೇಶ ಸಿಕ್ಕಾಕೊಂಡ್ಮೇಲೆ ಗೋಪಾಲ ಮತ್ತು ರಾಜು ಒಬ್ಬರನ್ನೊಬ್ರು ನೋಡ್ತಾರೆ. ಇನ್ನು ಮುಂದೆ ಜಗಳ ಬೇಡ. ನಾವಿಬ್ರು ನಮ್ಮ ರೆಸ್ಟೋರೆಂಟ್ಗಳನ್ನ ಓಪನ್ ಮಾಡೋಣ. ಕಷ್ಟಪಟ್ಟು ಇಬ್ರು ದುಡಿಯೋಣ. ಖಂಡಿತವಾಗ್ಲು ದ್ವೇಷದಿಂದ ಯಾರು ಗೆಲ್ಲೋದಿಲ್ಲ. ನಿಜವಾದ ಗೆಲುವು ರುಚಿ ಮತ್ತೆ ಶ್ರಮದಲ್ಲಿದೆ. ಸುಮನ್ ಮತ್ತು ಮೀರಾಳಿಗೆ ನೆಮ್ಮದಿ ಸಿಗತ್ತೆ. 2 ರೆಸ್ಟೋರೆಂಟ್ಗಳು ಮೊದಲನೇ ಆಗಿ ಕಂಗೊಳಿಸಕ್ ಶುರು ಆಗತ್ತೆ ಮತ್ತು ಕಸ್ಟಮರ್ಸ್ಗಳ ಗುಂಪು ಕೂಡ ಹೆಚ್ಚಾಗತ್ತೆ. ಇಬ್ರು ಕೂಡ ಪ್ರತಿಸ್ಪರ್ಧಿಗಳೇ ಆಗಿದ್ರು, ಆದ್ರೆ ನಿಷ್ಠಾವಂತರಾಗಿ